ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. RC ಬೆನಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ಗೆ ಹೋಗಿ ನಮ್ಮ RC ಬೆನಗಲ್ ಅಂತ ಟೈಪ್ ಮಾಡಿ. ನಮ್ಮ ಚಾನಲ್ ನಿಮಗೆ ಶೋ ಆಗ್ತದೆ. ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ನನಗಂತೂ ಇವತ್ತು ಬಹಳ ಖುಷಿಯ ವಿಷಯ ಏನಪ್ಪಾ ಅಂದ್ರೆ ಹೇಳಿದ್ರೆ, ನಿನ್ನೆ ನಡೆದ ಪಂದ್ಯಾಟದಲ್ಲಿ ಭಾರತ ಗೆದ್ದಿದೆ. ICC ಚಾಂಪಿಯನ್ಸ್ ಟ್ರೋಫಿ 2025 ಭಾರತದ ಪಾಲಾಗಿದೆ. ನಿನ್ನೆ ನಡೆದ ಪಂದ್ಯಾಟ, ಫೈನಲ್ ಪಂದ್ಯ ಅತ್ಯಂತ ರೋಚಕವಾಗಿತ್ತು. ನ್ಯೂಜಿಲೆಂಡ್ ಟೀಮ್ ಟಾಸ್ ವಿನ್ ಆಯಿತು. ಅವರು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಅವರು ಕೇವಲ 50 ಓವರ್ನಲ್ಲಿ 251 ರನ್ ಮಾತ್ರ ಹೊಡೆದ್ರು. ಅವರೇನೋ ಪ್ಲಾನಿಂಗ್ ಮಾಡ್ಕೊಂಡು ಬಂದಿದ್ದು ನಾವನ್ನು 300 ರನ್ ಬಾರಿಸಬೇಕು ಅಂತ. ಆದ್ರೆ ಭಾರತದ ಮಾರಕ ಸ್ಪಿನ್ ದಾಳಿಗೆ ಅವರಿಗೆ ಅಷ್ಟೊಂದು ಮಾಡಲಿಕ್ಕೆ ಆಗ್ಲಿಲ್ಲ. ಓಪನಿಂಗ್ ಪಾರ್ಟ್ನರ್ಶಿಪ್ 57 ರನ್ ಯಂಗ್ ಮತ್ತೊಂದು ರಚಿನ್ ರವೀಂದ್ರ ಅವರು ಮಾಡಿದ್ರು. 57 ರನ್ ಪಾರ್ಟ್ನರ್ಶಿಪ್ ಆಯ್ತು. ನಂತರ ಭಾರತ ಸ್ಪಿನ್ ದಾಳಿಗೆ ಅವರಿಗೆ ಅಷ್ಟೊಂದು ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ರಚಿನ್ ರವೀಂದ್ರ ಅವರು 37 ರನ್ ಪಡೆದ್ರು. ಮಿಚೆಲ್ ಅವರು 63 ರನ್ ಪಡೆದ್ರು. ಫಿಲಿಪ್ಸ್ ಅವರು 34 ರನ್ ಹೊಡೆದ್ರು. ಹಾಗೂ ಬ್ರೆಸ್ವೆಲ್ ಅವರು 53 ರನ್ ಹೊಡೆದ್ರು. ಭಾರತದ ಪರ ಮೊಹಮ್ಮದ್ ಶಮಿ ಅವರು 9 ಓವರ್ ಹಾಕಿ 74 ರನ್ ಕೊಟ್ಟು 1 ವಿಕೆಟ್ ಅನ್ನ ಪಡ್ಕೊಂಡ್ರು. ಪಾಂಡ್ಯ ಅವರು 3 ಓವರ್ ಹಾಕಿ 30 ರನ್ ಕೊಟ್ಟರು. ಅಂದ್ರೆ ಇದು ಪಿಚ್ ಹೇಗಿತ್ತು ಅಂತ ಹೇಳಿದ್ರೆ, ಸ್ಪಿನ್ ಬಾಲಿಗೆ ತುಂಬಾ ಒಳ್ಳೇದಾಗಿತ್ತು ಪಿಚ್. ಫಾಸ್ಟ್ ಬಾಲ್ ಅಷ್ಟೇ ನಡೀತಿರ್ಲಿಲ್ಲ, ಯಾಕಂದ್ರೆ ಬ್ಯಾಟಿಗೆ ಬರ್ತಾ ಇತ್ತು. ಫಾಸ್ಟ್ ಬಾಲಿಂಗ್ ಒಳ್ಳೆ ಹೊಡೆಯಲಿಕ್ಕೆ ಆಗ್ತಿತ್ತು. ಹಾಗೆ ವರುಣ್ ಚಕ್ರವರ್ತಿ ಅವರು ಇವತ್ತಿನ ಮ್ಯಾಚ್ ತುಂಬಾನೇ ಒಳ್ಳೆದಾಗಿ ಬೌಲಿಂಗ್ ಮಾಡಿದ್ರು. 10 ಓವರ್ ಹಾಕಿ 45 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಹಾಗೆ ಕುಲ್ದೀಪ್ ಯಾದವ್ ಅವರು 10 ಓವರ್ ಹಾಕಿ 40 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಅಕ್ಷರ್ ಪಟೇಲ್ ಅವರು 8 ಓವರ್ ಹಾಕಿ ವಿಕೆಟ್ ಅನ್ನು ಪಡ್ಕೊಳ್ಳ, ಆದ್ರೆ ತುಂಬಾನೇ ಕಡಿಮೆ ರನ್ ಕೊಟ್ರು. ಕೇವಲ ಒಂದು 29 ರನ್ ಕೊಟ್ರು. ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ಸ್ಪಿನ್ ಮಾಂತ್ರಿಕ ಜಡೇಜಾ ಅವರು 10 ಓವರ್ ಹಾಕಿ 30 ರನ್ ಕೊಟ್ಟು 1 ವಿಕೆಟ್ ಅನ್ನ ಪಡ್ಕೊಂಡ್ರು. ನ್ಯೂಜಿಲೆಂಡ್ ತಂಡ 50 ಓವರ್ನಲ್ಲಿ 251 ರನ್ ಹೊಡೆದ್ರು. ಭಾರತ ತಂಡ ರೋಹಿತ್ ಶರ್ಮಾ ಅವರು ಒಳ್ಳೆ ಪ್ಲಾನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡೇ ಬಂದಿದ್ರು. ಏನು ಬೇಕಾದ್ರೆ ಇಲ್ಲಿ ನಾವು ಪವರ್ ಪ್ಲೇನಲ್ಲಿ ಸರಿಯಾಗಿ ಹೊಡಿಲೇಬೇಕು, ಯಾಕಂದ್ರೆ 10 ಓವರ್ ಆದಮೇಲೆ ಸ್ಪಿನ್ ದಾಳಿ ಬರ್ತದೆ, ತುಂಬಾನೇ ಕಷ್ಟ ಉಂಟು. ಹಾಗೇನೆ ಬಂದವರು ಬ್ಯಾಟ್ ಬೀಸ್ಲಿಕ್ಕೆ ಶುರು ಮಾಡಿದ್ರು. ನಮ್ಮ ಕುಂದಾಪುರ ಭಾಷೆ ಹೇಳುದು ಹೆಂಗಂತ ಹೇಳ್ರೆ, ನ್ಯೂಜಿಲೆಂಡ್ ಬಾಲ್ ಪೂರ ನೀರು ಮಾಡಿಬಿಟ್ರೆ ಮಾರ ನಮ್ಮ ರೋಹಿತ್ ಅಣ್ಣ. ಹೇಗಿತ್ತಂತ ಹೇಳಿದ್ರೆ, ಓಪನಿಂಗ್ ಪಾರ್ಟ್ನರ್ಶಿಪ್ 105 ರನ್ ನಮ್ಮ ಗಿಲ್ ಅವರ ಮಧ್ಯ ಮತ್ತು ರೋಹಿತ್ ಶರ್ಮಾ ಅವರ ಮಧ್ಯೆ ಆಯ್ತು. ಮಾತ್ರ ಗಿಲ್ ಅವರ ಒಂದು ಕ್ಯಾಚ್ ಅವರು ಫಿಲಿಪ್ಸ್ ಅವರು ಅದ್ಭುತವಾಗಿ ಹಿಡಿದ್ರು ಮಾರ. ಯಾವ್ರನ್ನು ಆ ಕ್ಯಾಚ್ ಹಿಡಿದು ಫಿಲಿಪ್ಸ್ ಅವ್ರು ನೋಡಿದ್ ನಂಗೆ ನಮ್ಮ ಜಾಂಟಿ ರೋಡ್ಸ್ ಅಂತ ಇದ್ರು ದಕ್ಷಿಣ ಆಫ್ರಿಕಾದವರು, ಅವ್ರದ್ದು ನೆನಪಾಯ್ತು. ಯಾಕಂದ್ರೆ ಅದ್ಭುತವಾದ ಒಂದು ಫೀಲ್ಡರ್ ಫಿಲಿಪ್ಸ್ ಅವರು, ಅವರಿಗೆ ಒಂದು ಸೆಲ್ಯೂಟ್ ಹಾಕ್ಲೇಬೇಕು. ಅದ್ಭುತವಾದ ಫೀಲ್ಡ್ಸ್ ಒಂದು ಕ್ಯಾಚ್ ಅನ್ನು ಹಿಡಿದ್ರು. ನಂಗೆ ಜಾಂಟಿ ರೋಡ್ಸ್ ಅವ್ರ ಒಂದು ನೆನಪಾಯ್ತು. ಹಾಗೆ ನಮ್ಮ ರಾಬಿನ್ ಸಿಂಗ್ ಇದ್ರು ಮುಂಚೆ ಒಳ್ಳೆ ಫೀಲ್ಡರ್ ಆಗಿರೋ, ಯುವರಾಜ್ ಸಿಂಗ್ ಅವ್ರದ್ದೆಲ್ಲ ನೆನಪಾಗ್ತಿತ್ತು. ಯಾಕಂದ್ರೆ ಅವ್ರ ಕೈಗೆ ಬಾಲ್ ಹೋದಾಗ 2 ರನ್ ಓಡ್ಲಿಕ್ಕೆ ಇದ್ರು ಕೂಡ ಫೀಲ್ಡರ್ ಸ್ವಲ್ಪ ಆಲೋಚನೆ ಮಾಡ್ತಾನೆ, ಬೇಡಪ್ಪ 2 ರನ್ ಓಡೋದು, ಖಂಡಿತ ಇದು ಥ್ರೋ ಸ್ಪೀಡ್ ಆಗಿ ಬಂದೇ ಬರ್ತದೆ ಅಂತ. ಅಂದ್ರೆ ಆ ರೀತಿಯ ಫಿಲಿಪ್ಸ್ ಭಾರಿ ಖುಷಿ ಆಯ್ತು. ಮತ್ತೆ ನಮ್ಮ ರೋಹಿತ್ ಶರ್ಮಾ ಅವರು 76 ರನ್ ಹೊಡೆದ್ರು. ಗಿಲ್ ಅವರು 31 ರನ್ ಹೊಡೆದ್ರು. ಅಯ್ಯರ್ ಅವರು 48 ರನ್ ಹೊಡೆದ್ರು. ಅಕ್ಷರ್ ಪಟೇಲ್ ಅವರು 29 ರನ್ ಹೊಡೆದ್ರು. KL ರಾಹುಲ್ ಅವರು 34 ರನ್ ಹೊಡೆದ್ರು. ಪಾಂಡ್ಯ ಅವರು 18 ರನ್ ಹೊಡೆದ್ರು. ತುಂಬಾನೇ ರೋಚಕವಾಗಿತ್ತು. ಗಿಲ್ ಅವರು ಔಟ್ ಆದ ಮೇಲೆ ಪಡಬಡ ಅಂತ 3 ವಿಕೆಟ್ ಹೋಯ್ತು. ತುಂಬಾ ಕಷ್ಟ ಆಗ್ತಿತ್ತು. ನಂಗೆ ಆ ಟೈಮಲ್ಲಿ ನಮ್ಮ ಕ್ಯಾಪ್ಟನ್ ಕೂಲ್ ಧೋನಿ ಅವರ ಒಂದು ನೆನಪಾಯ್ತು. ಯಾಕಂದ್ರೆ ಅಂತ ಮ್ಯಾಚ್, ಎಷ್ಟೋ ಮ್ಯಾಚ್ ಅನ್ನು ಧೋನಿ ಅವರು ವಿನ್ ಮಾಡಿ ಕೊಟ್ಟಿದ್ರು. ಅದಕ್ಕೆ ಹೇಳಿದವರು ಕ್ಯಾಪ್ಟನ್ ಕೂಲ್ ಅಂತ. ಅವರು ಮುಂದೆ ನಮ್ಮ ಭಾರತ ಟೀಮಿನ ಕೋಚ್ ಆಗಿ ಬರ್ಲಿ ಅಂತ ನಾನು ಕೂಡ ಕೇಳ್ತೇನೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗಿದ್ರು ಕೂಡ ಯಾವ ರೀತಿಯ ಟರ್ನಿಂಗ್ ಪಾಯಿಂಟ್ ತಗೊಂಡ್ಬಂದು ವಿನ್ ಆಗಿದ್ರು. ನೀವು ನೋಡಬಹುದು, ಬಾಂಗ್ಲಾದೇಶ ಮತ್ತು ಇಂಡಿಯಾ ಒಂದು ಇಂಡಿಯಾದಲ್ಲಿ ಒಂದು ಮ್ಯಾಚ್ ಆದಾಗ ಅವ್ರು ಲಾಸ್ಟಿಗೆ ಅವರ ಕೈದ ಗ್ಲೌಸ್ ಕೂಡ ತೆಗೆದಿದ್ರು. ಲಾಸ್ಟಿಗೆ ಒಂದು ಬೌಲಿಂಗ್ ಒಂದು ರನ್ಔಟ್ ಮಾಡಿದ್ರು. ಹಾಗೆ ಕ್ಯಾಪ್ಟನ್ ಕೂಲ್ ಅವರು ಮಾಹಿ ಅವರು ಒಂದು ನೆನಪಾಯ್ತು. ಅದ್ಭುತವಾದ ನಮ್ಮ ಇಂಡಿಯಾದವರು ಇವತ್ತು ನಾವು ಮ್ಯಾಚ್ ಆಡಿದ್ರು. ಖುಷಿ ಆಗ್ತಾ ಇದೆ. ಹಾಗೆ ಅವರು ಕೂಡ ನ್ಯೂಜಿಲೆಂಡ್ ಕೂಡ ಬೌಲಿಂಗ್ ಜೆಮಿಸನ್ ಅವರು 5 ಓವರ್ ಹಾಕಿ 24 ರನ್ ಕೊಟ್ಟು 1 ವಿಕೆಟ್ ಪಡ್ಕೊಂಡ್ರು. ಸಾಂಟ್ನರ್ ಅವರು 10 ಓವರ್ ಹಾಕಿ 46 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು. ರಚಿನ್ ರವೀಂದ್ರ ಅವರು 10 ಓವರ್ ಹಾಕಿ 47 ರನ್ ಕೊಟ್ಟು 1 ವಿಕೆಟ್ ಅನ್ನ ಪಡ್ಕೊಂಡ್ರು. ಬ್ರೆಸ್ವೆಲ್ ಅವರು 10 ಓವರ್ ಹಾಕಿ 28 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಭಯಂಕರ ಒಳ್ಳೆ ಬಾಲಿಂಗ್ ಮಾಡಿದ್ರು. ಬ್ಯಾಟಿಂಗ್ ಕೂಡ ಹಾಗೆ ಮಾಡಿದ್ರು ಬ್ರೆಸ್ವೆಲ್ ಅವರು.
ಆದರೆ ಫೈನಲ್ ನಲ್ಲಿ ಇಂಡಿಯಾ ಗೆದ್ದಿದೆ ಗೆದ್ದಿದೆ. ಗೆದ್ದಿತಪ್ಪ ಗೆದ್ದಿತು ನಮ್ಮ ಇಂಡಿಯಾ ಗೆದ್ದಿತು. ಗೆದ್ದಿತಪ್ಪ ಗೆದ್ದಿತು ನಮ್ಮ ಇಂಡಿಯಾ ಗೆದ್ದಿತು. ICC ಚಾಂಪಿಯನ್ಸ್ ಟ್ರೋಫಿ 2025 ಇಂಡಿಯಾ ವಿನ್ ಆಗೇ ಬಿಡ್ತು. ತುಂಬಾನೇ ಖುಷಿಯಾಗಿ ತುಂಬಾನೇ ಮ್ಯಾನ್ ಆಫ್ ದ ಮ್ಯಾಚ್ ನಮ್ಮ ರೋಹಿತ್ ಶರ್ಮಾ ಅವರು ಪಡ್ಕೊಂಡ್ರು. ಹಾಗೆ ಮ್ಯಾನ್ ಆಫ್ ದ ಸೀರೀಸ್ ಸಚಿನ್ ರವೀಂದ್ರ ಒಳ್ಳೆ ಬಾಲಿಂಗ್ ಮಾಡಿದ್ರು, ಬ್ಯಾಟಿಂಗ್ ಮಾಡಿದ್ರು, ಅವರು ಪಡ್ಕೊಂಡ್ರು. ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ಇಂಡಿಯಾದ ಜಯದ ಹಾದಿ ಸಾಗುತ್ತಾನೆ ಇದೆ, ಏರುತ್ತಾನೆ ಇದೆ, ಏರುತ್ತಾ ಅಂತ ಏರ್ತಾನೆ ಇದೆ. ಹಾಗೆ ಮುಂದೆ ಬರುವಂತ ಎಲ್ಲ ಮ್ಯಾಚ್ಗಳು ಇಂಡಿಯಾ ವಿನ್ ಆಗ್ತಾ ಬರ್ಲಿ. ಜಯದತ್ತ ಭಾರತ ಜಯವಾಗಲಿ, ಜಯವಾಗಲಿ, ಭಾರತಕ್ಕೆ ಜಯವಾಗಲಿ. ಹಾಗೆ ಇನ್ನು ಮುಂದೆ ಬರ್ತಾ ಇದೆ ನಮ್ಮ IPL. ಅದನ್ನ ನ್ಯೂಸ್ ನಾನು ಖಂಡಿತ ಮಾಡ್ತೇನೆ. ಯಾಕಂದ್ರೆ ನಮ್ದು ಈ ವರ್ಷ ನಮ್ದು RCB ಗೆಲುವು ನಮ್ಮದೇ. RCB ಈ ವರ್ಷ ಕಪ್ ನಮ್ದು ಡೈಲಾಗ್ ಅಲ್ಲ, ಈ ವರ್ಷ ನಾನು ಡೈಲಾಗ್ ಚೇಂಜ್ ಮಾಡ್ತೇನೆ. ಗೆಲುವು ನಮ್ಮದೇ RCB. ಈ ವರ್ಷ ಕೂಡ ನಾವೇ ಗೆಲ್ತೀವಿ. ಮುಂದಿನ ಅಪ್ಡೇಟ್ಗೋಸ್ಕರ ಕಾಯ್ತಾ ಇರಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಟಾಟಾ ಬಾಯ್ ಬಾಯ್, ಸಿ ಯು ಅಗೇನ್. ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದೆ ಕೂಡ ಬರ್ತೀನಿ, ಹೊಸ ವಿಡಿಯೋ ತಳ್ಕೊಂಡು ಬರ್ತೀನಿ. ಟಾಟಾ ಬಾಯ್ ಬಾಯ್. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.